ಮೋದಿ ಮಹಾ ಎಡವಟ್ಟಿಗೆ ಮುದ್ರಿತ ಕಮಲ. ಬಿಜೆಪಿ ಮುಕ್ತವಾಗುತ್ತಿದೆಯಾ ಭಾರತ? ಶುರುವಾಯ್ತಾ ಮೋದಿ ಡೌನ್ಫಾಲ್? ಮೋದಿ ಮಂತ್ರಕ್ಕೆ ಕೆಲಸ ಆಗಲ್ಲ ಅಂತ ತೋರಿಸಿದ್ದೇಗೆ ಸಿದ್ದು. ಪತನ, ಮಹಾಪತನ. ಪ್ರಧಾನಿ ಮೋದಿಯವರ ಮಹಾಪತನ ಶುರುವಾಗಿದೆ. ಮಾತೆತ್ತಿದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ, ಇಡೀ ದೇಶದಲ್ಲಿ ಕೇಸರಿ ಬಾವುಟ ರಾರಾಜಿಸುವಂತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದ ಬಿಜೆಪಿ ನಾಯಕರ ಆ ಕನಸು ಭಗ್ನವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಅದಕ್ಕೆ ಕಾರಣ ಪ್ರಧಾನಿ ಮೋದಿಯವರು ಮಾಡಿದ ಆ ಮಹಾ ಎಡವಟ್ಟು. ಹಾಗಾದ್ರೆ ಏನದು ಆ ಮಹಾ ಎಡವಟ್ಟು? ದೇಶದ 29 ರಾಜ್ಯಗಳಲ್ಲಿ ಎಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತವಿದೆ? ಪ್ರಧಾನಿ ಮೋದಿಯವರ ಪೊಳ್ಳು ಭರವಸೆಗಳ ಬಂಡವಾಳವನ್ನ ಬಯಲಿಗೆಳೆದಿದ್ದೇಗೆ ಸಿದ್ದರಾಮಯ್ಯ. ಅಷ್ಟಕ್ಕೂ ಬಿಜೆಪಿ ಮುಕ್ತ ಭಾರತ ಆಗೋದಾದ್ರೂ ಹೇಗೆ ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೋದಿ ಎರಡಕ್ಷರದ ಈ ಪದದಲ್ಲಿ ಜನರನ್ನ ಹಿಡಿದಿಡೋ ಶಕ್ತಿ ಇತ್ತು. ದೇಶಭಕ್ತಿಯನ್ನ ಬಡಿದೆಬ್ಬಿಸೋ ಸಾಮರ್ಥ್ಯವಿತ್ತು. ಆದ್ರೆ ಕೊರೋನಾ ಬಂದು ಆ ಮಾಂತ್ರಿಕ ಪದಕ್ಕಿದ್ದ ಶಕ್ತಿ ಸಾಮರ್ಥ್ಯ ಕೊಚ್ಚಿ ಹೋಗುವಂತೆ ಮಾಡಿದೆ. ಬರೀ ಮಾತು, ಪೊಳ್ಳು ಭರವಸೆಗಳು ಜಾಸ್ತಿ ದಿನ ಉಳಿಯಲ್ಲ ಅನ್ನೋದನ್ನ ನುಡಿದಂತೆ ನಡೆದ ಸಿದ್ದರಾಮಯ್ಯ ಪ್ರೂವ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 2024ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಗೆ ಟಕ್ಕರ್ ಕೊಡಬಲ್ಲ ಏಕೈಕ ನಾಯಕರಾಗಿ ಸಿದ್ದರಾಮಯ್ಯ ಹೊರಹೊಮ್ಮುತ್ತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅನ್ನೋ ಸಿಂಹಶಕ್ತಿ ಮೋದಿ ಅನ್ನೋ ಸುನಾಮಿಯ ಸದ್ದಡಗಿಸಿದ್ದು ಹೇಗೆ? ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತಿದ್ದ ಬಿಜೆಪಿ ನಾಯಕರಿಗೆ ಬಿಜೆಪಿ ಮುಕ್ತ ಭಾರತ ಆಗುತ್ತಿರೋದು ಹೇಗೆ ಅನ್ನೋದನ್ನ ನೋಡಿದ್ರೆ ಮೋದಿ ಭಕ್ತರು ನಿಜಕ್ಕೂ ದಂಗಾಗಿ ಹೋಗೋದು ಗ್ಯಾರಂಟಿ. 2018ರಿಂದಲೇ ಶುರುವಾಯ್ತಾ ಮೋದಿ ಡೌನ್ಫಾಲ್? ಮೋದಿಗೆ ಮೊದಲು ಸೆಡ್ಡು ಹೊಡೆದಿದ್ದೇ ಸಿದ್ದರಾಮಯ್ಯ. ಅದು 2018 ರಾಜ್ಯದಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದ್ದ ಸಮಯ. ಆಗ ರಾಜ್ಯದ ಸಿಎಂ ಆಗಿದ್ರು ಸಿದ್ದರಾಮಯ್ಯ. ಹಲವು ಭಾಗ್ಯಗಳನ್ನ ಕೊಟ್ಟಿದ್ದ ಸಿದ್ದರಾಮಯ್ಯ ಬಡವರ, ದೀನ ದಲಿತರ ನೆಚ್ಚಿನ ನಾಯಕರೆನಿಸಿಕೊಂಡಿದ್ರು. ಬಡ ಮಧ್ಯಮ ವರ್ಗದ ಜನರ ಹಸಿವು ನೀಗಿಸಿ ಅವರ ಎದೆಯಲ್ಲಿ ದೇವರ ಸ್ಥಾನ ಸಂಪಾದಿಸಿಕೊಂಡಿದ್ರು. ಇನ್ನ ಸಿದ್ದು ಸಿಎಂ ಆಗಿದ್ದ 5 ವರ್ಷ ಸಿದ್ದು ಸರ್ಕಾರದ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವೂ ಕೇಳಿ ಬಂದಿರಲಿಲ್ಲ. ಬದಲಿಗೆ ನುಡಿದಂತೆ ನಡೆದ ಸರ್ಕಾರ ಅನ್ನೋ ನೇಮು ಫೇಮು ಸಿದ್ದು ಸರ್ಕಾರಕ್ಕಿತ್ತು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ದೇಶದ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಾಲು ಸಾಲಾಗಿ ಸೋತು ಹೋಗುತ್ತಿದ್ರು, ಕರ್ನಾಟಕದಲ್ಲಿ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ. ಆದ್ರೆ ಆ ಸಲ ಕರ್ನಾಟಕದಲ್ಲಿ ಕಮಲ ಅರಳಿಸಬೇಕು ಅಂತೇಳಿ 17 ಸಲ ಕರ್ನಾಟಕದ ಮೇಲೆ ದಂಡೆತ್ತಿ ಬಂದಿದ್ರು ಪ್ರಧಾನಿ ನರೇಂದ್ರ ಮೋದಿ. ಹೀಗೆ ದಂಡೆತ್ತಿ ಬಂದ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವರ ಸರ್ಕಾರವನ್ನ 10% ಸರ್ಕಾರ ಅಂತೇಳಿ ಟೀಕಿಸಿದ್ರು. ಅದಕ್ಕೆ ತಕ್ಕ ತಿರುಗೇಟು ಕೊಟ್ಟಿದ್ದ ಸಿದ್ದರಾಮಯ್ಯ 10% ಪಡೆದಿದ್ದೇವೆ ಅನ್ನೋದಕ್ಕೆ ದಾಖಲೆ ಕೊಡ್ಲಿ ಅಂತೇಳಿ ಮೋದಿಗೆ ಸವಾಲೆಸೆದಿದ್ರು. ಆದ್ರೆ ಗಾಳಿಯಲ್ಲಿ ಗುಂಡು ಹೊಡೆದು ಹೋಗಿದ್ದ ಪ್ರಧಾನಿ ಮೋದಿ ಸಿದ್ದು ವಾಗ್ದಾಳಿಗೆ ಸೈಲೆಂಟ್ ಆಗಿದ್ರು. ಆವತ್ತಿನಿಂದ ಇವತ್ತಿನವರೆಗೂ ಸಿದ್ದರಾಮಯ್ಯ ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ವಿದೇಶಗಳಲ್ಲಿರೋ ಕಪ್ಪು ಹಣವನ್ನ ತಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಹಣ ಜಮೆ ಮಾಡ್ತೀವಿ ಅಂದ್ರು. ಆದ್ರೆ ಪ್ರಧಾನಿ ಮೋದಿ ಅವರು ನಯ ಪೈಸೆಯನ್ನು ತಂದಿಲ್ಲ. ವರ್ಷಕ್ಕೆ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದಿದ್ರು. ಆದ್ರೆ ಕೋಟಿ ಬೇಡ, ಅಟ್ಲೀಸ್ಟ್ 10 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಲಿಲ್ಲ. ಹೀಗೆ ಪ್ರಧಾನಿ ಮೋದಿಯವರನ್ನ ಸಿದ್ದು ಮಿಸೈಲ್ ನಂತ ಮಾತುಗಳಿಂದ ಕುಟ್ಟಿ ಕೆಡವಿದ್ರು. ಆಗ್ಲೇ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಡೌನ್ ಫಾಲ್ ಶುರುವಾಗಿದ್ದು. ಮೋದಿ ಕರ್ನಾಟಕದ ಮೇಲೆ 17 ಸಲ ದಂಡೆತ್ತಿ ಬಂದು ಪ್ರಚಾರ ಮಾಡಿದ್ರು. ರಾಜ್ಯ ಬಿಜೆಪಿ 104 ಸ್ಥಾನಗಳಿಗಿಂತ ಮೇಲೊಳಕ್ಕೆ ಆಗಿರ್ಲೇ ಇಲ್ಲ. ರಾಜ್ಯ ಬಿಜೆಪಿಗೆ ಸ್ಪಷ್ಟ ಜನಾದೇಶ ಇಲ್ಲದೆ ಇದ್ರೂ ಅಡ್ಡದಾರಿ ಮೂಲಕ ಅಧಿಕಾರಕ್ಕೆ ಬಂದಿದೆ. ಸಿದ್ದು ಬೆನ್ನಲ್ಲೇ ದೀದಿ ಕೂಡ ಮೋದಿ ವಿರುದ್ಧ ಸಿಡಿದೆದ್ದಿದ್ರು. ಹುಲಿಯ ಸಿದ್ದರಾಮಯ್ಯ ಮೋದಿ ವಿರುದ್ಧ ಸಿಡಿದೆದ್ದಿದ್ದೇ ತಡ. ಅತ್ತ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಕೆಂಡ ಕಾರಿದ್ರು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ 42 ಎಂಪಿ ಸೀಟುಗಳಿರೋದ್ರಿಂದ ಬಿಜೆಪಿ ನಾಯಕರು ದೀದಿ ಕೋಟೆ ವಶಪಡಿಸಿಕೊಳ್ಳೋಕೆ ಟಿಎಂಸಿಯ ಎಂಎಲ್ಎಗಳಿಗೆ ಗಾಳ ಹಾಕಿದ್ರು. ಆದ್ರೆ ಮೋದಿ ಅಂಡ್ ಟೀಮ್ ಏನೇ ಮಾಡಿದ್ರು ಪಶ್ಚಿಮ ಬಂಗಾಳದಲ್ಲಿ ದೀದಿ ಕೋಟೆಯನ್ನ ಕೆಡವೋಕೆ ಆಗ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮೋದಿ ವಿರುದ್ಧ ದೀದಿ ದಿಟ್ಟತನದಿಂದ ಹೋರಾಡೋಕೆ ಅಹಿಂದ ನಾಯಕ ಸಿದ್ದರಾಮಯ್ಯನವರೇ ಇನ್ಸ್ಪಿರೇಷನ್ ಎನ್ನಲಾಗುತ್ತಿದೆ.
ದೇಶದಲ್ಲಿ 29 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳಿವೆ. ಅಂದ್ರೆ ಒಟ್ಟು 35 ಅಸೆಂಬ್ಲಿಗಳ ಪೈಕಿ ಬಿಜೆಪಿ ಅಧಿಕಾರದಲ್ಲಿರೋದು ಕೇವಲ 14 ಅಸೆಂಬ್ಲಿಗಳಲ್ಲಿ. ಇದರಲ್ಲಿ ದೊಡ್ಡ ರಾಜ್ಯಗಳು ಕೇವಲ 5 ಮಾತ್ರ. ಇನ್ನುಳಿದವೆಲ್ಲ ಸಣ್ಣ ಪುಟ್ಟ ರಾಜ್ಯಗಳು. ಹೀಗಾಗಿ 2024ರಲ್ಲಿ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಂದ್ರೆ ಮತ್ತಷ್ಟು ರಾಜ್ಯಗಳನ್ನ ಗೆಲ್ಲಲೇಬೇಕು. ಆದ್ರೆ ಅದು ಅಂದುಕೊಂಡಷ್ಟು ಸುಲಭ ಇಲ್ಲ. ಅದು ಯಾಕೆ ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಯಾವ್ಯಾವ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕರ್ನಾಟಕ, ಮಧ್ಯಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ ಮತ್ತು ಬಿಹಾರ ಈ 5 ದೊಡ್ಡ ರಾಜ್ಯಗಳಲ್ಲಿ ಮಾತ್ರವೇ ಬಿಜೆಪಿ ಅಧಿಕಾರದಲ್ಲಿರೋದು. ಈ 5 ರಾಜ್ಯಗಳಲ್ಲಿರೋ ಎಂಪಿ ಸೀಟ್ಗಳನ್ನ ಲೆಕ್ಕ ಹಾಕಿದ್ರೆ 202 ಸೀಟ್ಗಳಿವೆ. ಇವುಗಳನ್ನ ಬಿಟ್ರೆ ಇನ್ನುಳಿದ 9 ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಆ ರಾಜ್ಯಗಳು ಯಾವುವು ಅಂದ್ರೆ ಹರಿಯಾಣ, ಅಸ್ಸಾಂ, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್, ತ್ರಿಪುರಾ, ಮಣಿಪುರ್, ಗೋವಾ, ಅರುಣಾಚಲ ಪ್ರದೇಶ ಮತ್ತು ಪುದುಚೇರಿ. ಈ 9 ರಾಜ್ಯಗಳಲ್ಲಿರೋ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕೇವಲ 41. ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿರೋ 14 ರಾಜ್ಯಗಳಲ್ಲಿರೋ ಒಟ್ಟು ಎಂಪಿ ಸೀಟುಗಳು 243. ಬಿಜೆಪಿ ಇಷ್ಟು ಕ್ಷೇತ್ರಗಳಲ್ಲಿ ಗೆದ್ರು ಸರಳ ಬಹುಮತಕ್ಕೆ ಇನ್ನೂ 29 ಸ್ಥಾನಗಳು ಕಡಿಮೆಯಾಗ್ತವೆ. ಇನ್ನ ಬಿಜೆಪಿ 14 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ರು ಅಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಬಿಜೆಪಿ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಕಳೆದ ಸಲ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತಿಣುಕಾಡಿ ಗೆಲ್ಲಬೇಕಾಯಿತು. ಹೀಗಾಗಿ ಮುಂದಿನ ಸಲ ಗುಜರಾತ್ ಬಿಜೆಪಿ ಕೈಜಾರೋ ಸಾಧ್ಯತೆ ಇದೆ. ಇತ್ತ ಕರ್ನಾಟಕದಲ್ಲೂ ಈ ಸಲ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿರಲಿಲ್ಲ. ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೇರಿದೆ. ಇಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಹವಾ ಹೆಚ್ಚಾಗ್ತಿರೋದ್ರಿಂದ ಮುಂದಿನ ಸಲ ಜನ ಬಿಜೆಪಿಗೆ ತಕ್ಕ ಪಾಠ ಕಲಿಸೋದು ಗ್ಯಾರಂಟಿ. ಇನ್ನ ಉತ್ತರ ಪ್ರದೇಶದಲ್ಲೂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋಕೆ ಬರಲ್ಲ. ಈಗಾಗಲೇ ಅಲ್ಲಿರೋ ಪ್ರಾದೇಶಿಕ ಪಕ್ಷಗಳಾದ ಎಸ್ಪಿ ಮತ್ತು ಬಿಎಸ್ಪಿ ಪಕ್ಷಗಳು ಸ್ಟ್ರಾಂಗ್ ಆಗ್ತಾ ಇವೆ. ಹೀಗಾಗಿ ದೇಶದಲ್ಲಿ ಅತಿ ಹೆಚ್ಚು ಎಂಪಿ ಸೀಟುಗಳಿರೋ ಉತ್ತರ ಪ್ರದೇಶ ಬಿಜೆಪಿ ಕೈಜಾರಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟವಾಗುತ್ತೆ. ಅದೇ ರೀತಿ 40 ಎಂಪಿ ಸೀಟುಗಳಿರೋ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಮುಂದಿನ ಸಲ ಬಿಜೆಪಿಯನ್ನ ಮೀರಿ ಬೆಳೆಯೋ ಸಾಧ್ಯತೆ ಇದೆ. ಕೊನೆಯದಾಗಿ ಮಧ್ಯಪ್ರದೇಶದಲ್ಲಿ ಕೋವಿಡ್ ನಿರ್ವಹಣೆಯಲ್ಲಿ ಬಿಜೆಪಿ ಎಡವಿರೋದ್ರಿಂದ ಅಲ್ಲೂ ಬಿಜೆಪಿ ವಿರೋಧಿ ಅಲೆ ಎದ್ದಿದೆ. ಇನ್ನುಳಿದ 9 ರಾಜ್ಯಗಳಲ್ಲಿ ಕೇವಲ 41 ಎಂಪಿ ಸೀಟುಗಳು ಇರೋದ್ರಿಂದ ಬಿಜೆಪಿಗೆ ಇವು ಲೆಕ್ಕಕ್ಕೆ ಇಲ್ಲ. ಇನ್ನ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂದಿರೋ ಬಿಜೆಪಿ ನಾಯಕರಿಗೆ ಮುಂದಿನ ಸಲ ನೆಲೆ ಎಲ್ಲಿದೆ? ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಖಾತೆ ತೆರೆಯೋಕು ಬಿಜೆಪಿಗೆ ಆಗ್ತಾ ಇಲ್ಲ. ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ, ಕೇರಳದಲ್ಲಿ ಎಡಪಕ್ಷಗಳು, ಆಂಧ್ರ ಮತ್ತು ತೆಲಂಗಾಣದಲ್ಲಿ ವೈಎಸ್ಆರ್ ಕಾಂಗ್ರೆಸ್, ತೆಲುಗುದೇಶಂ ಮತ್ತು ಟಿಆರ್ಎಸ್ ಪಕ್ಷಗಳು ಬಿಜೆಪಿಗೆ ಖಾತೆ ತೆರೆಯೋಕೆ ಬಿಡ್ತಿಲ್ಲ. ಇನ್ನ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿ ಅಷ್ಟು ಸುಲಭವಾಗಿ ಬಿಜೆಪಿಯನ್ನ ಗೆಲ್ಲೋಕೆ ಬಿಡಲ್ಲ. ಅದೇ ರೀತಿ ಒಡಿಶಾದಲ್ಲಿ ಬಿಜು ಜನತಾ ದಳ್, ಜಾರ್ಖಂಡ್ ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪ್ರಾದೇಶಿಕ ಪಕ್ಷಗಳು ಪಾರುಪತ್ಯ ಸಾಧಿಸಿವೆ. ಇನ್ನ ಪಶ್ಚಿಮ ಬಂಗಾಳ ದೀದಿಯ ಭದ್ರಕೋಟೆಯಾಗಿ ಬದಲಾಗಿದೆ. ಅಲ್ಲಿ ಬಿಜೆಪಿಯ ಕಮಲ ಅರಳೋದು ಅಂದುಕೊಂಡಷ್ಟು ಸುಲಭ ಇಲ್ಲ. ಇನ್ನ ಕೇಂದ್ರಾಡಳಿತ ಪ್ರದೇಶ ದೆಹಲಿ ಕೂಡ ಆಮ್ ಆದ್ಮಿಯ ಭದ್ರಕೋಟೆಯಾಗಿ ಬದಲಾಗಿದೆ. ಹೀಗೆ ದೇಶದ ಉದ್ದಗಲಕ್ಕೂ ಒಂದು ಸಲ ಕಣ್ಣಾಡಿಸಿ ನೋಡಿದ್ರೆ ಬಿಜೆಪಿಗೆ ನೆಲೆ ಎಲ್ಲಿದೆ? ಸದ್ಯ ಕೊರೋನಾ ನಿರ್ವಹಣೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಗಳಿಗೆ ಆಕ್ಸಿಜನ್ ಮತ್ತು ವ್ಯಾಕ್ಸಿನ್ ಪೂರೈಕೆಯಲ್ಲಿ ಎಡವುತ್ತಿದೆ. ಕೊರೋನಾದಿಂದ ತಮ್ಮವರನ್ನ ಕಳೆದುಕೊಂಡ ಜನ ಮೋದಿ ಮತ್ತು ಬಿಜೆಪಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಹೀಗಾಗಿ ಬರೀ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತಿರೋ ಬಿಜೆಪಿಗೆ ತನ್ನ ನೆಲೆ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನ ದೇಶದಲ್ಲಿ ಕೊರೋನಾ 2ನೇ ಅಲೆ ಏಳುತ್ತೆ ಅಂತ ತಜ್ಞರು ಎಚ್ಚರಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳನ್ನ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಗ್ರೇಟ್ ಅನ್ನಿಸಿಕೊಳ್ಳೋಕೆ ಹೋಗಿದ್ರು. ಹೀಗಾಗಿ ಸದ್ಯ ದೇಶದಲ್ಲಿ ವ್ಯಾಕ್ಸಿನ್ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಮಾಡೋಕೆ ಸಾಧ್ಯವಾಗುತ್ತಿಲ್ಲ. ಕಳೆದ ಜನವರಿ ಅಷ್ಟೊತ್ತಿಗೆ ದೇಶದಲ್ಲಿ ಕೊರೋನಾ 1ನೇ ಅಲೆ ಕ್ಷೀಣಿಸಿದ್ದರಿಂದ ಇನ್ನ ಮತ್ತೆ ಕೊರೋನಾ 2ನೇ ಅಲೆ ಬರೋದೇ ಇಲ್ಲ ಅಂತೇಳಿ ತಿಳಿದಿದ್ದ ಮೋದಿ ಕುಂಭಮೇಳಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರನ್ನ ಹರಿದು ಬರುವಂತೆ ಕರೆ ನೀಡಿದ್ರು. ಇದು ದೇಶದಲ್ಲಿ ಕೊರೋನಾ 2ನೇ ಅಲೆ ವಿಸ್ಫೋಟಕ್ಕೆ ಪ್ರಮುಖ ಕಾರಣವಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ದೇಶದಲ್ಲಿ ಕೊರೋನಾ 2ನೇ ಅಲೆ ರಣಕೇಕೆ ಹಾಕುತ್ತಿದ್ರು ಪಂಚರಾಜ್ಯ ಚುನಾವಣಾ ಪ್ರಚಾರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂತೆ ಮಾಡಿ ಬೃಹತ್ ರ್ಯಾಲಿ ಮತ್ತು ರೋಡ್ ಶೋಗಳನ್ನ ನಡೆಸಿದ್ರು ಮೋದಿ. ಹಾಗೆ ನೋಡಿದ್ರೆ ದೇಶದಲ್ಲಿ ಕೊರೋನಾ ಹೆಚ್ಚಾಗೋಕೆ ಮೋದಿ ಮತ್ತು ಬಿಜೆಪಿ ಸರ್ಕಾರವೇ ಪ್ರಮುಖ ಕಾರಣ ಅಂತ ಹೇಳಬಹುದು. ಇದಷ್ಟೇ ಅಲ್ಲ, ವಿದೇಶಗಳಲ್ಲಿರೋ ಕಪ್ಪು ಹಣ ತರ್ತೀವಿ, ಬಡವರ ಖಾತೆಗಳಿಗೆ 15 ಲಕ್ಷ ರೂಪಾಯಿ ಹಣ ಹಾಕ್ತೀವಿ ಎಂದಿದ್ದು ಸುಳ್ಳಾಗಿದೆ. ಜನಸಾಮಾನ್ಯರ ಸಾವಿರ ಕೋಟಿ ಹಣ ಲೂಟಿ ಮಾಡಿ ದೇಶ ಬಿಟ್ಟವರನ್ನು ಕರೆತರುವಲ್ಲಿ ವಿಫಲರಾದ್ರು. ಪ್ರತಿ ವರ್ಷ ಕೋಟ್ಯಂತರ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ಆಗ್ಲಿಲ್ಲ. ಉತ್ತರ ಕರ್ನಾಟಕದ ಜನ ಪ್ರವಾಹದಿಂದ ಸರ್ವಸ್ವವನ್ನು ಕಳ್ಕೊಂಡು ಬೀದಿಗೆ ಬಿದ್ದಾಗ ಅವರಿಗೆ ಪರಿಹಾರವಾಗಿ 40,000 ಕೋಟಿ ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ ಕೇವಲ 1,850 ಕೋಟಿ ಕೊಟ್ಟು ಕೈ ತೊಳೆದುಕೊಳ್ತು. ಗೋವಾ ಮತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವಿದ್ರು ಮಹದಾಯಿ ನದಿ ನೀರಿನ ವಿವಾದವನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಕೆ ಮೋದಿ ಮನಸ್ಸು ಮಾಡಲಿಲ್ಲ. ಕರ್ನಾಟಕ
ಕರ್ನಾಟಕಕ್ಕೆ ಜಿಎಸ್ಟಿ ಪಾಲು ಕೊಡುವಲ್ಲೂ ಅನ್ಯಾಯವಾಗಿದೆ. ಈಗ ಕೊರೋನಾದಿಂದ ಕರ್ನಾಟಕದ ಜನ ಸಾಯ್ತಾ ಇದ್ರು ಆಕ್ಸಿಜನ್ ವ್ಯಾಕ್ಸಿನ್ ಪೂರೈಕೆಯಲ್ಲೂ ತಾರತಮ್ಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಡವರಿಗೆ ಕೊಡ್ತಾ ಇದ್ದ 7 ಕೆಜಿ ಅಕ್ಕಿಯಲ್ಲಿ 5 ಕೆಜಿ ಅಕ್ಕಿಗೆ ಕತ್ತರಿ ಹಾಕಿ ಬಡವರ ವಿರೋಧ ಕಟ್ಟಿಕೊಂಡಿದೆ ಬಿಜೆಪಿ. ರೈತ ವಿರೋಧಿ 3 ಕೃಷಿ ಕಾನೂನುಗಳನ್ನ ಜಾರಿಗೆ ತಂದು ರೈತರ ವಿರೋಧವನ್ನು ಕಟ್ಟಿಕೊಂಡಿದೆ. ಈ ಎಲ್ಲಾ ಕಾರಣಗಳನ್ನು ನೋಡಿದ್ರೆ ಪ್ರಧಾನಿ ಮೋದಿ ಡೌನ್ ಫಾಲ್ ಶುರುವಾಗಿದೆ ಅಂತಾನೆ ಹೇಳಬಹುದು. ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಮುಕ್ತ ಭಾರತವಾದ್ರೂ ಅಚ್ಚರಿ ಇಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.